ಹಾಯ್ ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ದಿನ ಯೂನಿವರ್ಸ್ ಮೆಸೇಜ್ ಏನು ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವಿದನ್ನು ನೋಡ್ತಿರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಯಾವುದು ತಮಗೆ ಅನ್ವಯಿಸುತ್ತೋ ಅದನ್ನು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಸೊ ಈಗ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಹಲೋ ವೀಕ್ಷಕರೇ, ಈ ಫಸ್ಟ್ ಕಾರ್ಡ್ ಪ್ರಕಾರ ನೀವು ಇಲ್ಲಿವರೆಗೂ ಒಂದು ಮಾರಲಿಟೀಸ್ ಮೇಲೆ ಬಂದಿರ್ತೀರ, ನಿಮ್ಮ ಲೈಫ್ನೆಲ್ಲ ಲೀಡ್ ಮಾಡಿರ್ತೀರ. ನೀವು ಅದೇ ಮಾರಲಿಟೀಸ್ನ ಆಧಾರವಾಗಿಟ್ಕೊಳ್ಳಿ, ನೀವು ಅದರಿಂದನೇ ಸಕ್ಸಸ್ ಕಾಣ್ತೀರಾ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ಸಿಂಹಳೀಯರ ದ್ವೀಪ ಅಂತ ಹೇಳ್ತಿದ್ದಾರೆ. ಅಂದರೆ ಶ್ರೀಲಂಕಾ, ಅಲ್ಲಿ ಏನೋ ಘಟನೆಗಳು ಜರುಗತಕ್ಕಂಥ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್ ಮತ್ತು ಅವರು ಅದರಿಂದ ಆ ಘಟನೆಗಳಿಂದ ಓವರ್ಕಮ್ ಆಗಲಿಕ್ಕೆ ಸ್ವಲ್ಪ ಅವರು ಟೈಮ್ ತೊಗೋತಾರೆ. ಬಟ್ ಅವರು ನೆಕ್ಸ್ಟ್ ಅದ್ರ ಮೇಲೆ ಕಂಟ್ರೋಲ್ ಸಾಧಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಈ ಕಾರ್ಡ್ನ ಪ್ರಕಾರ ರೈತರಿಗೆ ಈ ಬಾರಿ ಬೆಳೆಗಳು ಚೆನ್ನಾಗಿ ಕೈಗೆ ಬರಲಿದೆ. ಎಸ್ಪೆಷಲಿ ಭತ್ತ ಮತ್ತು ನೆಕ್ಸ್ಟ್ ಈ ಥರದ ಬೆಳೆಗಳು ಏನಿದಾವಲ್ಲ ಅವರಿಗೆ ಚೆನ್ನಾಗಿ ಕೈ ಹಿಡಿತವೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಭೂಮಿ ಮೇಲೆ ನೀವು ಗ್ರೀನಿಯಾಗಿ ಮಾಡಿ, ಅಂದರೆ ಪ್ಲಾಂಟ್ಸ್ಗಳನ್ನ ಚೆನ್ನಾಗಿ ಬೆಳೆಸಬೇಕು ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ ಯೂನಿವರ್ಸ್ ಕಡೆಯಿಂದ. ಇದರಿಂದ ನಿಮ್ಮ ಭೂಮಿಗೆ ಒಳ್ಳೆಯದಾಗುತ್ತೆ ಮತ್ತು ನಿಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಬರೀ ಬಿಲ್ಡಿಂಗ್ಸ್ ಆ ಥರ ಎಲ್ಲ ಮಾಡ್ಕೊತ ಹೋಗೋದ್ರಿಂದ, ಪ್ಲ್ಯಾಂಟ್ಸ್ನೆಲ್ಲ ನಾಶ ಮಾಡೋದ್ರಿಂದ ನೆಕ್ಸ್ಟ್ ನಿಮಗೇ ಅದರಿಂದ ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಅರ್ತ್ ಮೇಲೆ ಹೆಚ್ಚು ಗ್ರೀನಾಗಿ ಮಾಡಿ, ಅಂದರೆ ಪ್ಲ್ಯಾಂಟ್ಸ್ನ ಚೆನ್ನಾಗಿ ಬೆಳೆಸಿ ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಮುಂದೆ ನೀವೇ ಏನೋ ತುಂಬಾ ಸೆಲೆಬ್ರೇಷನ್ ಮೂಡಿದೆ, ಹ್ಯಾಪಿಯಾದ ಮೂಮೆಂಟ್ಸ್ ಬರಲಿದೆ. ಸೊ ಎಲ್ಲರೂ ಗೆಟ್ ಟುಗೆದರ್ ಆಗಿ ಲೈಕ್ ಪಾರ್ಟೀಸ್ ಎಲ್ಲ ಮಾಡ್ತಕ್ಕಂಥ ಚಾನ್ಸಸ್ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ ಬಟ್ ಕೆಲವರಿಗೆ ಅದು ಇಷ್ಟ ಇರಲಿಕ್ಕೂ ಇಲ್ಲ, ಆ ಥರ ನೀವು ಪಾರ್ಟಿ ಮಾಡೋದು, ಆ ಥರ ಸಿಚುವೇಶನ್ ಕೂಡ ಇದೆ. ಒಟ್ಟಾರೆಯಲ್ಲಿ ನೀವು ಪಾರ್ಟಿ ಸಿಚುವೇಶನ್ ಫೇಸ್ ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ, ಅಂದರೆ ಸೆಲೆಬ್ರೇಷನ್ ಮೂಡ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೇನು ಮೆಸೇಜ್ ಇದೆ ಚೆಕ್ ಮಾಡೋಣ. ನೆಕ್ಸ್ಟ್ ಕಾರ್ಡ್ ಎನರ್ಜಿಯ ಪ್ರಕಾರ ನೀವು ಮುಂದೆ ಬರ್ತಾ ತುಂಬಾ ಶ್ರೀಮಂತರಾಗ್ತೀರಾ, ಪ್ರಾಪರ್ಟೀಸ್ ಎಲ್ಲ ಪರ್ಚೇಸ್ ಮಾಡ್ತೀರಾ, ನೀವು ಇನ್ನೊಬ್ಬರಿಗೆ ಕೊಡೋವಷ್ಟು ಶ್ರೀಮಂತರಾಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿಯ ಪ್ರಕಾರ, ಡೆವಿಲ್ ಕಾರ್ಡ್ ಎನರ್ಜಿಯ ಪ್ರಕಾರ ನೀವು ಯಾವುದಾದ್ರೂ ಅಡಿಕ್ಷನ್ನಿಗೆ ಒಳಪಟ್ಟಿದ್ರೆ ಅದನ್ನು ಬಿಡಬೇಕು ಅಂತ ಹೇಳ್ತಿದ್ದಾರೆ. ಅದು ನಿಮ್ಮನ್ನು ಪೂರ್ತಿಯಾಗಿ ನಾಶ ಮಾಡ್ತಾ ಬರುತ್ತೆ ನಿಧಾನವಾಗಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಂಬಂಧಗಳಲ್ಲಿ ಯಾವಾಗಲೂ ಫ್ರೀಡಮ್ ಇರಬೇಕು, ಪ್ರೀತಿ ವಿಶ್ವಾಸದಿಂದ ಇರಬೇಕೇ ಹೊರತು ಬಂಧನಗಳಾಗಬಾರ್ದು ಅದು ಸಂಬಂಧಗಳು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಮಾಟ ಮಂತ್ರ, ತಂತ್ರವಿದ್ಯೆ, ಬ್ಲ್ಯಾಕ್ ಮ್ಯಾಜಿಕ್ ಇವನ್ನೆಲ್ಲ ಮಾಡೋರು ಅದು ಯಾವ ಥರನೂ ಮಾಡಬಾರ್ದು, ಅದರಿಂದ ನೆಗೆಟಿವ್ ಎನರ್ಜೀಸ್ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಭೂಮಿನ ಮತ್ತು ನಿಮ್ಮನ್ನು ನೀವು ನಾಶಪಡಿಸ್ಕೊಳ್ತೀರಾ. ಸೊ ಆ ಥರ ವಿದ್ಯೆಗಳನ್ನ ಯಾರೂ ಪ್ರಯೋಗ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಏನೇ ಆದರೂ ನೀವು ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ಸಂಪಾದಿಸಬೇಕು. ನಿಮಗೆ ಅದು ಈಸಿ ಅನಿಸೋದಿಲ್ಲ, ಇವ್ರು ಯೋಚನೆ ಮಾಡ್ತಿದ್ದಾರಲ್ವ ಹೇಗೆ ಮಾಡೋದು ಅಂತ ಆ ಥರ. ಬಟ್ ಯೋಚನೆ ಮಾಡಿಬಿಟ್ಟು ಹೇಗೆ ಮಾಡಬೇಕು ಏನು ಅಂತೇಳಿ ನೀವು ಅದನ್ನು ಹಾರ್ಡ್ ವರ್ಕಿಂದ ಪಡ್ಕೋಬೇಕೇ ಹೊರತಾಗಿ ಈ ತಂತ್ರವಿದ್ಯೆ, ಮಂತ್ರವಿದ್ಯೆ, ಆ ಥರ ತಂತ್ರಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ ಅದು ಯಾವುದಕ್ಕೂ ಮೊರೆ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ನೀವು ಒಳ್ಳೆಯ ದಾರಿನಲ್ಲಿ ಏನಾದರೂ ಪಡ್ಕೊಂಡಿದ್ದರೆ ಒಳ್ಳೆಯ ದಾರಿನಲ್ಲಿ ಪಡ್ಕೋಬೇಕು ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿವರೆಗೂ ವಿಡಿಯೋ ನೋಡಿದ್ರಲ್ವಾ, ಇದರಲ್ಲಿ ಯಾವ ಎನರ್ಜೀಸ್ ಮ್ಯಾಚ್ ಆಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು.